ಇವತ್ತು ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾವತ್ತ ನಮ್ಗೆ ಯಾರು ಮೋಸ ಮಾಡೋದಾಗ್ಲಿ ಬೇಜಾರಾಗಿ ಅಟ್ ಮಾಡೋದಾಗ್ಲಿ ನಾವು ಅನ್ಕೊಂತಿರ್ತೀವಿ ಒಂದು ಮಾತು ಬರುತ್ತೆ. ಅದೇನಪ್ಪ ಅಂದ್ರೆ ನಾಯಿಗಿರೋ ನಿಯತ್ತು ಮನುಷ್ಯಂಗೆ ಯಾವತ್ತಿರಲ್ಲ ಅಂತ ಫ್ಲೋರ್ ಅಂತಿರ್ತೀವಿ, ಕೋಪ ಅಂತಿರ್ತೀವಿ. ಅದು ಸತ್ಯ ಮಾತು. ಯಾಕಂದ್ರೆ ಒಂದು ನಾಯಿ ಹೊರಗಡೆ ಹೋಗ್ಲಿ ಸಾಕಿನ ನಾಯಿ ಅಂತ ಆಗಲಿ, ಒಂದು ಬಿಸ್ಕೆಟ್ ಒಂದು ಬೆಲ್ಲ ನೀನು ಹಾಕೋದು ಎಷ್ಟು ನಿಯತ್ತಿನ ನಮ್ಮ ಕಾಲ್ನ ಹಾಕೋದಾಗ್ಲಿ ಪ್ರೀತಿನ ತೋರಿಸುತ್ತೆ. ಎಷ್ಟೇ ನಮ್ಗೆ ಏನೋ ಕಷ್ಟಪಡಲು ಯಾವತ್ತನ ಆಗಲಿ ನಾವು ಬೇರೆ ನಾಯಿ ಬಂದು ಬೊಗಳೋದಾಗಲಿ ನಮ್ಮನೆ ಕಾಪಾಡೋಕ್ಕಾಗುತ್ತೆ, ಅಷ್ಟು ಪ್ರೀತಿನೂ ಇರುತ್ತೆ. ಮನುಷ್ಯನ ಹೆಂಗಂದ್ರೆ ಒಳ್ಳೇದಕ್ಕೆ ಕಾಲನೇ ಇಲ್ಲ ಈ ಕಾಲದಲ್ಲಿ. ಎಷ್ಟೇ ಒಳ್ಳೇದು ಮಾಡು, ಹೆಂಗೇನೋ ಇರೋ ಒಳ್ಳೇದಕ್ಕೆ ಕಾಲನೇ ಇಲ್ಲ, ಕೆಟ್ಟದಕ್ಕೆ ಕಾಲ ಅಂತೆ. ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ನಾನು ಕರಿ ಮುಚ್ಚ ಹೊಡೆದಿನ ಮುಚ್ಚ ನಿಮ್ಗೂ 10 ಜನ ಬರ್ತಾರೆ ಕಲ್ಲಾಕಿ ಎಸೆಯಕ್ಕೆ ಹೊಡೆಯೋಕ್ಕೆ. ಹಂಗೆ ಒಳ್ಳೇದು ಮಾಡೋ ಮುಚ್ಚಂದ್ರೆ ಯಾರು ಹಿಂದ್ಗಡೆ ಯಾರು ಬರಲ್ಲ ಅಂತ ಸೊಸೈಟಿಯಲ್ಲಿ ಅಂತ ಜನರ ಮಧ್ಯೆ ನಾವು ಬೆಳಿತೀವಿ. ಹೇಳ್ಕೊಳಕ್ಕೆ ಒಂಥರ ನಾಚಿಕೆ. ಏನು ಮಾಡೋಣ ಸಿಚುವೇಶನ್ ಹೇಳಲೇಬೇಕು ನಿಮ್ಮ ಹತ್ರ. ಇನ್ನೊಂದೇನಂದ್ರೆ ಪ್ರೆಸೆಂಟ್ ಜಪಾನಲ್ಲಿ ಝೂ ಅಲ್ಲಿ ರೀಸೆಂಟ್ಲಿ ಪಂಚ್ ಅಂತ ಒಂದು ನಿಮ್ಗೆ ಗೊತ್ತಿರುತ್ತೆ. ಹೇಳ್ತೀನಿ ಯಾಕಪ್ಪ ಪಂಚ್ ಅಂತ ಹೇಳ್ತಿದ್ದೆ ಅಂದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಏನದು ಪಂಚ್ ಅಂದ್ರೆ ಒಂದು ಚಿಕ್ಕ ಮಂಕಿ ಇರುತ್ತೆ, ಅದಕ್ಕೆ ಅವ್ರ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಗೆ ದೂರ ಮಾಡುತ್ತೆ. ಅದು ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿ ಅವರಿಗೆ ಒಂಥರ ಯಾರಿಗೂ ಈ ಕಡೆ ಬೇರೆ ಕಡೆ ಅವ್ರ ಕಡೆ ಎಕ್ಸ್ಟ್ರಾ ಮಂಕಿ ಕಡೆ ಹೋದ್ರೂ ಅವರು ಯಾರು ಇಲ್ಲ ನೂಕೋದಂತೆ ಹೊಡೆಯೋದಂತೆ ಎಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಫುಲ್ಲು ಒಂಥರ ಬಾಧೆ ಆಗಿಬಿಟ್ಟು ತಡ್ಕೊಳಕ್ಕಾಗದೆ ಹಂಗೆ ಹೆಂಗೆ ಹೋದ್ರೆ ಹೊಗಲೆಲ್ಲ ಹೊಡೆಯೋದಂತ ಗಲಾಟೆ ಅಂತ. ಈ ಕಡೆ ಒಬ್ಬ ನಾವು ಅದಕ್ಕೆ ಊಟ ಹಾಕೋ ಪ್ರಾಣಿಗೆಲ್ಲ ಝೂ ಅಲ್ಲಿ ಒಬ್ಬನ್ ಬರ್ತಾನೆ ಊಟ ಹಾಕಕ್ಕೆ ಮಂಗಿಗೆಲ್ಲ. ಅದು ಒಂದು ಕಾಲ್ ಮೇಲೆ ಓಡೋಗ್ಬಿಟ್ಟು ಕಾಲು ಅಂಟ್ಕೊಳುತ್ತೆ. ಎಷ್ಟೇ ಬಿಡ್ಸಿಗೆ ಕಾಲು ಬಿಡಲ್ಲ. ಹಿಂಗಾಗಿ ಏನು ಅಂತ ನೋಡಿದ್ರೆ ನಾನು ಅಬ್ಸರ್ವ್ ಮಾಡೋದು ಗಲಾಟೆ ಎಲ್ಲ ಕೋತಿ ಕಿತ್ತಾಡಕ್ಕಾರೆ ಅವಾಗ ಬಂದು ಅಲ್ಲಿ ಬಿಡಿಸ್ತಾನೆ. ನೋಡ್ಕೊಂಡು ಏನು ಮೆಂಟಲಿ ಇಷ್ಟಪಟ್ಟು ಬಾಧೆ ಪಡ್ತಿದೆ ಅಂತ ಒಂದು ಬೊಮ್ಮೆ ತಂದು ಕೊಡ್ತಾನೆ. ಬೊಮ್ಮೆ ಅದು ಎಷ್ಟು ಇಷ್ಟಪಡುತ್ತೆ ಅಂದ್ರೆ ಬೊಮ್ಮೆ ಎಷ್ಟೇ ಗಲಾಟೆ ಆಗಲ್ಲ ಬೊಮ್ಮೆನ ಅದು ಸೇವಿಂಗ್ ಮಾಡುತ್ತೆ. ಈ ಕಡೆ ಅದಕ್ಕೆ ಏನಾಗ್ಬಿಡುತ್ತೆ, ಅದು ನಿಂತ್ಕೊಂಡು ಅದು ಎಲ್ಲಿ ಹೋದ್ರೆ ನಿನ್ಗಡೆ ಇರುತ್ತೆ, ಅದ್ರ ಜೊತೆಗೆ ಮನ್ಕೊಳೋದು, ಅದ್ರ ಜೊತೆಗೆ ಬಾಂಡಿಂಗ್ ಮಾಡ್ಕೊಳುತ್ತೆ, ಒಂಥರ ಪ್ರೀತಿ ಮಾಡುತ್ತೆ, ಯಾರು ಇರೋ ಥರ ಅದು ಒಂಥರ ಅಟ್ರಾಕ್ಟ್ ಮಾಡುತ್ತೆ. ಅದು ನಾ ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ ನಮ್ಮ ಮನುಷ್ಯ ಜೀವನ ಅಷ್ಟೇ. ಅಪ್ಪ ಅಮ್ಮ ಇಲ್ಲ ಅಂದ್ರೆ ನಮ್ಮ ಮನುಷ್ಯನಿಗೇನೆ ಇದು ಬೆಲೆ ಇಲ್ಲ, ಏನು ಮಾಡೋಕ್ಕಲ್ಲ. ಚಿಕ್ಕದು ಯಾರು ಇದ್ದು ಹೇಳೋದು ಅವರೇ, ನಮಗೆ ಚೆನ್ನಾಗಿ ಬೆಳೆಯೋದು ನಮ್ಮ ಹೊಡೆಯೋದು ಪ್ರೀತಿ ವಿಶ್ವಾಸ ಮಾಡೋದು ಅವರೇ. ಅಪ್ಪ ಅಮ್ಮ ಈ ಪ್ರೀತಿ ಅಂದರೆ ಎಷ್ಟೇ ಕೊಟ್ಟಿದ್ರು ಏನೋ ಮಾಡೋಕ್ಕಾಗಲ್ಲ. ಇನ್ನೊಂದೇನಂದ್ರೆ ಜನ್ಮದಲ್ಲಿ ನಾವು ಬೆಳಿಬೇಕು. ಜನ್ಮದಲ್ಲಿ ಯಾರು ಬೆಳೆದಂಗೆ ಒಬ್ಬನೇ ಬದುಕ್ತೀನಪ್ಪ ಅಂದರೆ ಎಷ್ಟೇ ಕೋಟಾಧಿಪತಿ ಇದ್ರೇನು ಒಂದು ಪ್ರೀತಿ ವಿಶ್ವಾಸ ಇಲ್ಲದ್ರೆ ಎಲ್ಲ ಜನರ ಬಾಂಡಿಂಗ್ ಇಲ್ಲ ಅಂದರೆ ಏನೂ ಮಾಡೋಕ್ಕಲ್ಲ. ಅದರಿಂದ ಒಂದು ಪ್ರಾಣಿನ ನಾವು ಒಂದು ಕಲ್ತಿದ್ದೀವಿ, ಒಂದು ಮಂಕಿಯಿಂದ. ಅದು ನೋಡೋವರೆಗೂ ನೋಡಿಕೊಂಡು ಬಾಧೆ ಅನಿಸ್ಕೊಂಡು ಒಂದು ದಿನ ಯುದ್ಧಕ್ಕೆ ಸ್ಟಾರ್ಟ್ ಆಯಿತು. ಗುರು ಹೆಂಗೆ ಹೊಡಿಯುತ್ತೆ ಗೊತ್ತಾ, ಅದು ಫುಲ್ ಫೇಮಸ್ ಆಗಿದೆ. ಪಂಚ್ ಅಂತ ಹೇಳ್ತಾರೆ. ನಾನು ವಿಡಿಯೋ ತೋರಿಸ್ತೀನಿ, ಫುಲ್ ವಿಡಿಯೋ ನೋಡಿ ಗುರು. ಈ ವಿಡಿಯೋ ನೋಡ್ಮೇಲೆ ನನಗೆ ಏನು ಅನಿಸ್ತದೆ ಅಂದರೆ, ಮನುಷ್ಯನಿಗೆ ಇಷ್ಟು ದಿನ ತಿಳ್ಕೊಳೋದಲ್ಲ, ಪ್ರಾಣಿಯಿಂದನೂ ತಿಳ್ಕೊಳೋದು ಎಂಥ ಕಾಲ ಬಂದಿದೆ ಗುರು. ಪ್ರಾಣಿಯಿಂದ ನಾವು ತಿಳ್ಕೊತಿದ್ದೀವಿ ನಮ್ಮ ಜೀವನ ಹಿಂಗಿರುತ್ತೆ ಅಂತ ಕಾಲ ಬಂದಿದೆ. ಇನ್ನೊಂದು ಅಂದರೆ ಜನವರಿಯಲ್ಲಿ ಬಂದು ಪೆಂಗಿನದು ಫುಲ್ಲು ವೈರಲ್ ಆಗುತ್ತೆ. ಪೆಂಗಿಂದ ಏನಂತ ಸ್ಟೋರಿ, ಒಂದು ಪೆಂಗಿನ ಒಳಗೆ ಒಂದು ಗ್ಯಾಂಗಲ್ಲಿ ಒಂದು ಹುಡುಗಿನ ಲವ್ ಮಾಡಿರುತ್ತೆ ಪೆಂಗಿನು. ಆ ಹುಡುಗಿ ಬ್ಯಾಗ್ ಅಂತ ಬಿಟ್ಬಿಡುತ್ತೆ. ಅದು ಯಾರನ್ನ ಬಿಟ್ಬಿಟ್ರೆ ಏನಾನ ಹಟ್ ಮಾಡಿದ್ರೆ ಅದು ಏನಾಗಲಿ, ಅದು ಸುಮ್ಮನೆ ಹೋಗ್ಬಿಡುತ್ತಿರುತ್ತೆ. ಅದು ಎಲ್ಲಿ ಬೇಕು ಸುಮ್ಮನೆ ಯಾಕೆ ಸ್ಟ್ರೈಟ್ ಹೋಗ್ತಿರ್ತದೆ. ಅದು ಇರೋ ಪ್ಲೇಸಸಲ್ಲಿ ಫಾಗ್ ಎಲ್ಲ ಇರಬೇಕು. ಅದು ಏನು ನೋಡ್ದಂಗೆ ಸುಮ್ಮನೆ ಹೋಗುತ್ತೆ. ಇದಕ್ಕೆ ಯಾಕೆ ಹಿಂಗೆ ಹೇಳ್ತೀನಿ ಅಂದರೆ, ನಮ್ಮ ಜೀವನದಲ್ಲಿ ಅಷ್ಟೇ ಹುಡುಗಿ ಬರ್ತಿರುತ್ತೆ, ಫ್ರೆಂಡ್ಸ್ ಬರ್ತಿರ್ತಾರೆ, ಎಷ್ಟೋ ಜನ ಲೈಫಲ್ಲಿ ಬಿಟ್ಟು ಹೋಗ್ತಿರ್ತಾರೆ. ಯಾರ್ದು ತಲೆ ಕೆಡ್ಸ್ಕೊಂಡು ನಮ್ಮ ಜೀವನದ ಮುಂದೆ ಏನಿದೆ ಹೋಗ್ತಿರ್ಬೇಕಂತ ಒಂದು ಪಾಠ ಕಲ್ತಿದ್ದೀವಿ. ಪ್ರತಿಯೊಂದು ಅಷ್ಟೇ. ಇವತ್ತು ಮಂಕಿಯಿಂದ ನಾವು ಒಂದೇನೋ ಕಲ್ತಿದ್ದೀವಿ. ಅಪ್ಪ ಅಮ್ಮ ಪ್ರೀತಿ ಇಲ್ಲ ಅಂದರೆ ಎಷ್ಟೇ ದುಡ್ಡು ವೇಸ್ಟ್ ಅಂತ ಒಂದು ಹಿಂಗಿರೋನು, ಎಷ್ಟೇ ಅಪ್ಪ ಅಮ್ಮ ಪ್ರೀತಿನ ನಮ್ಮ ಮನುಷ್ಯ ಜೀವನ ವೇಸ್ಟ್ ಅಂತ ಒಂದು ಕಲ್ತಿದ್ದೀವಿ. ಇನ್ನೊಂದು ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಎಷ್ಟೇ ಕೋಟಿ ಇದ್ರೂ ಜನರ ಹತ್ರ ಪ್ರೀತಿ ವಿಶ್ವಾಸ ಇಲ್ಲ ಅಂದರೆ ನೀನು ಎಷ್ಟು ದುಡ್ಡಿದ್ರೂ ವೇಸ್ಟು, ಅದೊಂದು ಕಲ್ತಿದ್ದೀವಿ. ಥರ್ಡ್ ಬಂದಂದರೆ ಒಂದು ಬಾಂಡಿಂಗ್ ಬೇಕು ಎಲ್ಲರ ಹತ್ರ, ಸೊಸೈಟಿ ಹತ್ರ ಒಂದು ಮರ್ಯಾದೆ ಸ್ಟೇಟಸ್ ಆಗಲಿ ಎಲ್ಲ ಪ್ರತಿಯೊಂದು. ನೀನು ಹೊರಗಡೆ ಹೋದ್ರೆ ಒಂದು 10 ಜನ ಮಾತಾಡ್ಸ್ತಾರೆ ಅಷ್ಟು, ಅದು ಬಾಂಡಿಂಗ್ ಇಟ್ಕೋಬೇಕು. ಅದರಿಂದ ಇವಾಗ ನೋಡೋದಕ್ಕೆ ಅನುಭವಿಸ್ಕೊಂಡು ಹೋದೋ ರೀತಿ ನೋಡುತ್ತೆ. ನಮ್ಗೆ ಇದೇನು ಎಲ್ಲ ಪ್ರಾಣಿಯಿಂದ ನಾವು ಕಲೆ ಜನ್ರೇಷನ್ ಬಂದಿದ್ದೀವಿ. ಎಂಥ ಕಾಲದಲ್ಲಿ ಇದೀವಿ ನಾವು. ಪ್ರಾಣಿನ ತಿಳ್ಕೊಳೋಷ್ಟು ಮನುಷ್ಯನ ಬಂದಿದ್ದೀವಿ. ಮನುಷ್ಯನೇ ತಿಳ್ಕೊಳೋಷ್ಟೆಲ್ಲ ಬೆಳೆದಿಲ್ಲ. ಇನ್ನು ಅದು ಪ್ರಾಣಿನ ತಿಳ್ಕೊಳೋಷ್ಟು ನಾವು ಮನುಷ್ಯ ಬೆಳೆದು ಅಂದರೆ
ಹೇಳ್ಕೊಳಕ್ಕೆ ಹ್ಯಾಂಡ್ಸ್ ಅಪ್ ಅಂತ ನಂಗೆ ಸಂತೋಷ ಆಗ್ತಿದೆ. ಅಂದ್ರೆ ಇಷ್ಟು ದಿನ ಅಪ್ಪ ಅಮ್ಮ ಕೋತಿಗೆ ದೂರ ಮಾಡಿತ್ತಲ್ಲ, ಅದು ಇವಾಗ ಪಂಚ್ ಅಂತ ಫುಲ್ ಫೇಮಸ್ ಆಯ್ತು ಅದು. ಯಾಕಂದ್ರೆ ಎಲ್ಲರಿಗೂ ಹೊಡೆದಿದ್ದಿಲ್ಲ ಅಂತ ಒಂದು ನಿಕ್ ನೇಮ್ ಪಂಚ್ ಅಂತ, ಅದು ಫುಲ್ ಫೇಮಸ್ ಜಪಾನ್ ಅಲ್ಲಿ. ಇವಾಗ ಅದು ಫೈಟಿಂಗ್ ಆಡ್ ನೋಡ್ಬಿಟ್ಟು ಧೈರ್ಯ ಎಲ್ಲ ನೋಡ್ಕೊಂಡು ಅವ್ರ ಅಮ್ಮ ಹತ್ರಕ್ಕೆ ಸೇರಿಸ್ಕೊಂಡು ಒಂದು ಪ್ರೀತಿ ಮಾಡಿದ ವಿಡಿಯೋ ತೋರಿಸ್ತೀನಿ ಮತ್ತೆ ನೋಡಿ ಗಾಯ್ಸ್.